ಯೆಹೋವನೆಂಬ ನಾನು ನಿನ್ನ ದೇವರು. ನಾನು ನಿನ್ನ ದೇವರಂತ ದೇವರು ಹೇಳಬೇಕು, ಮನುಷ್ಯರಲ್ಲ. ಮನುಷ್ಯರು ಇದು ನಮ್ಗೆ ದೇವರು, ಅದು ನಮ್ಗೆ ದೇವರು, ಅದು ನಮ್ಗೆ ದೇವರು ಅಂತ ಹೇಳೋದಲ್ಲ. ದೇವರು ಹೇಳಬೇಕು, ನಾನು ನಿನ್ಗೆ ದೇವರು ಅಂತ ಹೇಳಬೇಕು. ಅದು ದೇವರು. ದೇವರಂದ್ರೆ ಹೇಳಿ, ದೇವರಂದ್ರೆ ಏನಿದೆ, ಏನೇ ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ? ಮನುಷ್ಯರು ಇದು ದೇವರು, ಇದು ದೇವರು, ಇದು ದೇವರು ಅನ್ನೋದಲ್ಲ. ದೇವರು ಹೇಳಬೇಕು, ನಾನು ನಿಮ್ಗೆ ದೇವರು ಅಂತ. ಮತ್ತೆ ದೇವರೇ ಆಗಿರ್ತಾರೆ. ದೇವರ ಶಕ್ತಿ ಏನು, ದೇವರ ಪ್ರಭಾವವೇನು, ದೇವರ ವೈಭವವೇನು ಒಂದು ಸಾರಿ ಆಲೋಚನೆ ಮಾಡಿದರೆ ಯಾವತ್ತಾದ್ರೂ ದೇವರ ಬಗ್ಗೆ ಆಲೋಚನೆ ಮಾಡಿದೀವ ಪ್ರೇರಣೆ? ಒಂದು ಕನಸಲಾಗಿರ್ಬೋದು, ಒಂದು ನನ್ಸಲಾಗಿರ್ಬೋದು, ಒಂದು ಕೂತುಕೊಳ್ಳುವಾಗ, ನಡೆಯುವಾಗ, ಪಾಪದ ಕಾರ್ಯಗಳನ್ನು ಮಾಡುವಾಗ ಇರ್ಬೋದು, ಅಥವಾ ಒಳ್ಳೆ ಕಾರ್ಯಗಳನ್ನು ಮಾಡುವಂಥ ಕಾರ್ಯಗಳು, ದೇವರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದೀವ? ದೇವರಂದ್ರೆ ಹೇಗಿರ್ತಾರೆ, ದೇವರ ಗುಣಲಕ್ಷಣಗಳೇನು ಅಂತ ಯಾವತ್ತಾದ್ರೂ ಚಿಂತನೆ ಬಂದಿದ್ಯಾ? ಆಲೋಚನೆ ಮಾಡಿದ್ದೀರಾ ಪ್ರಿಯರೇ? ಯಾವತ್ತಾದ್ರೂ ಬಂದಿದ್ಯಾ? ಇನ್ನು ಮುಂದೆ ಆದ್ರೂ ಆಲೋಚನೆ ಮಾಡಿ. ಸಮಯವು ಸಂಕೋಚವಾಗದಿದೆ. ಸಮಯಕ್ಕೆ ಸಂಕೋಚ ನಾಚಿಕೆ ಆಯ್ತೈತಂತೆ ನಮ್ಗೆ ದೇವರು. ಸಮಯದ ಮೇಲೆ ಸಮಯ, ಅವಕಾಶದ ಮೇಲೆ ಅವಕಾಶ ಕೊಟ್ಟು ದೇವರೇ ನಾಚಿಕೆ ಪಡುವಂತ ಪರಿಸ್ಥಿತಿ ಆಗಿದೆ. ಅರ್ಥ ಆಯ್ತಾಯ್ತಾ? ದೇವರು ಹೇಳುವಂತ ಮಾತನ್ನು ಆಲೋಚನೆ ಮಾಡೋಣ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಅಂದ್ರೆ ಬಹುವಚನ, ದೇವರುಗಳು ಇರಬಾರದು. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಮನುಷ್ಯನು ಯಾವ ಮೂರ್ತಿಯನ್ನು ರೂಪಿಸಿಕೊಳ್ಳಬಾರದು. ಅವುಗಳಿಗೆ ಆಕಾಶದಲ್ಲಾಗಲಿ, ಭೂಮಿಯಲ್ಲಾಗಲಿ, ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಅವುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜೆ ಮಾಡಲು ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸನವನಾದದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ, ಅಂದ್ರೆ ನಿಜವಾದ ತಂದೆನು ಅಂದ್ರೆ ಭೂಮಿ, ಆಕಾಶ, ಲೋಕ, ಸರ್ವಲೋಕವನ್ನು ಉಂಟು ಮಾಡಿದಂಥ ದೇವರು, ಆಕಾಶದಲ್ಲಿರುವಂಥ ನಕ್ಷತ್ರಗಳನ್ನು ಉಂಟು ಮಾಡಿದಂಥ ದೇವರು, ಆ ಸೂರ್ಯನನ್ನು, ಚಂದ್ರನನ್ನು, ಭೂಮಿ ಮೇಲಿರುವಂಥ ಸಕಲ ಪ್ರಾಣಿ ಪಕ್ಷಿಗಳನ್ನು, ನಮ್ಮನ್ನು ನಿಮ್ಮನ್ನು ಉಂಟು ಮಾಡಿದಂಥ ದೇವರು ಅಲ್ಲದೆ ಬೇರೆ ದೇವರುಗಳನ್ನು ಮಾಡಿಕೊಳ್ಳಬಾರದು. ಈ ದಿನ ಪ್ರೇರೆ ಸಣ್ಣ ವಿಷಯದಲ್ಲಿ ಎಡುತ್ತಾ ಇರ್ತೀನಿ. ಆತನು ನಮ್ಗೆ ಏನು ಕಲಿಸಿರಲ್ಲ, ಅವನಿಂದ ನಾವು ಏನು ಕಲ್ತಿರಲ್ಲ. ಗುರುಗಳೇ ಅಂತೀವಿ. ಅಪ್ಪ ಅದಕ್ಕೊಂದು ಬೆಲೆ ಇದೆಯಪ್ಪ. ಗುರುಗಳು ಅಂದ್ರೆ ಅದಕ್ಕೊಂದು ಬೆಲೆ ಇದೆ. ಆತನಿಂದ ಏನಾದ್ರು ಕಲ್ತಿದ್ರೆ ಓಕೆ, ಕಲ್ತಿಲ್ಲ ಅಂದ್ರೆ ಯಾಕೆ ಹೇಳ್ತಾ ಇದ್ಯಾ? ಇಷ್ಟು ಚಿಕ್ಕ ವಿಷಯನೇ ಹೇಳ್ತಾ ಇದೆಯಾ ಮನುಷ್ಯ ನೀನು? ಅಣ್ಣ ಅಂದ್ರೂ ಪರವಾಗಿಲ್ಲ, ತಮ್ಮ ಅಂದ್ರೂ ಪರವಾಗಿಲ್ಲ, ಹೆಸರಿಡ್ದು ಕರಿ ಪರವಾಗಿಲ್ಲ. ಗುರುಗಳು ಅನ್ನೋದಕ್ಕೆ ಏನಾದ್ರೂ ಅರ್ಥ ಇದೆಯಾ? ಏನ್ ಕಲ್ತಿದ್ದಾನಪ್ಪ? ಏನ್ ಕಲ್ತಿದ್ಯಾ ಆತನಿಂದ? ಏನು? ದೇವರು ಹೇಳುವಂತ ಮಾತು, ನನ್ನನ್ನು ತಂದೆ ಎಂದು ಕರೆಯೋದು ಬಿಟ್ಟು ನೀನು ಕೈಯಿಂದ ರೂಪಿಸಿದವುಗಳಿಗೆ ಅಡ್ಡ ಬಿದ್ದು ನೀವೇ ದೇವರುಗಳು ಎಂದು ಅಡ್ಡ ಬಿಡ್ತಾ ಇದ್ದೀರಲ್ಲ, ಇದು ನಿಮ್ಮ ಪ್ರಾಣಕ್ಕೆ ಅಪಾಯ ಬಂದಾಗ ಇದು ನಿಮ್ಮನ್ನು ಬಿಡಿಸಲಾರದು. ಎಲ್ಲಾ ಹೋಗ್ಲಿ ಪ್ರೇರೆ, ಎಲ್ಲ ಹೋಗ್ಲಿ, ಎಲ್ಲ ಯಾವ ವಿಷಯ ಬೇಡ. ನಿಮಗೆ ನಿಮ್ಮ ಪಾಪಗಳಿಂದ ಬಿಡಿಸಲು ಅಸಾಧ್ಯವಾದವುಗಳನ್ನು ಮಾಡಿಕೊಂಡಿದ್ದೇವೆ ನಾವು. ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಲು ಶಕ್ತವಲ್ಲದವುಗಳನ್ನು ಮಾಡಿಕೊಂಡು ಈ ದಿನ ಅಡ್ಡ ಬೀಳ್ತಾ ಇದ್ದೀವಿ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಾನಿಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ನಾನೇ ರಕ್ಷಕನು, ನಾನೇ ಮುಂತಿಳಿಸಿ ನಡೆಸಿ ನೆರವೇರಿಸಿದ್ದೇನೆ. ಏನು? ರಕ್ಷಣೆಯನ್ನು. ನಿನಗೆ ಒಳ್ಳೆ ಗುಣಲಕ್ಷಣ ಬರಬೇಕು, ನೀನ್ ಗೆಲ್ಲಬೇಕು ಒಂದು ದಿವಸ ಒಳ್ಳೆತನ ಅಂದ್ರೆ ನಿನಗೆ ಜ್ಞಾನ ಮಾರ್ಗವನ್ನು ಬೋಧಿಸಿ ನಿನ್ನನ್ನು ಸತ್ಯದಲ್ಲಿ ನಡೆಸುವಂತ ಒಬ್ಬ ಪರಮಾತ್ಮನಿದ್ದಾನೆ. ಆತನ ಕಡೆಗೆ ಕಿವಿಗೊಡು. ಓ ಮನುಷ್ಯ, ಯಾರ ಕಡೆ ಕಿವಿ ಕೊಡ್ತಾ ಇದೀಯಾ? ಮನುಷ್ಯನು ರೂಪಿಸಿ ಇವುಗಳಿಗೆ ಅಡ್ಡ ಬೀಳಿ ಅಂತ ಕರೆಯುವಂತ ಮನುಷ್ಯನ ಮಾತಿಗೆ ಕಿವಿ ಕೊಡ್ತಾ ಇದೆಯಾ ಇವತ್ತು? ದೇವರು ಹೇಳುವಂತ ಮಾತು, ನನ್ನ ಕಡೆಗೆ ಕಿವಿಗೊಡು. ಕೇಳೋಣ ಆ ಮಾತು. ಏನ್ ದೇವ್ರೆ ಆಲಿಸ್ತಾ ಇದ್ದೀನಿ, ಮಾತಾಡ್ತೀಯ ಅಂತ ಒಂದು ಸಾರಿ ನೀವು ದೇವ್ರ ಕಡೆ ಕಿವಿ ಕೊಡ್ತೀರಾ? ಹಾಗಾದ್ರೆ ಕೇಳಿ. ಯೆಶಾಯನ ಪ್ರವಾದನೆ ಗ್ರಂಥ ಒಂದು ಸಾರಿ ಎಲ್ಲರೂ ಬೈಬಲ್ ಗ್ರಂಥವನ್ನು ತೆಗೆಯೋಣ. ಬೈಬಲ್ ಗ್ರಂಥ ಇಲ್ಲ ಅಂದ್ರೆ ನಾನು ಹೇಳಿದ ಹಾಗೆ ಡೌನ್ಲೋಡ್ ಮಾಡಿಕೊಳ್ಳೋಣ. 12 ನಾನು ಕರೆದ ಇಸ್ರಾಯೇಲೇ ಅಂದ್ರೆ ನಾನು ಕರೆದ ಭೂನಿವಾಸಿಗಳೇ, ನನ್ನ ಕಡೆ ಕಿವಿಗೊಡು. ಭೂಮಿಯ ಮೇಲಿರುವಂತ ಸಕಲ ಜೀವರಾಶಿಗಳೇ, ಸಕಲ ಮಾನವರೇ, ನನ್ನ ಕಡೆಗೆ ಕಿವಿಗೊಡಿದೀನಿ. ಏನ್ ದೇವ್ರೆ, ಏನ್ ಹೇಳ್ತೀರಪ್ಪ ದೇವ್ರೆ? ನಾನೇ ಪರಮಾತ್ಮನು,
ಕೇಳಿಸ್ಕೊಳ್ಳಿ. ನಾನು ಕರೆದ ಇಸ್ರಾಯೇಲೇ ನನ್ನ ಕಡೆಗೆ ಕಿವಿಗಳು, ನಾನೇ ಪರಮಾತ್ಮನು. ನಾನು ಕೂಡ ಪರಮಾತ್ಮನಲ್ಲ, ದೇವರುಗಳಲ್ಲಿ ನಾನು ದೇವರಲ್ಲ, ನಾನೇ ದೇವರು. ಅರ್ಥ ಆಯ್ತಾಯ್ತಾ? ದೇವರುಗಳಲ್ಲಿ ನಾನು ದೇವರಲ್ಲ, ನಾನೇ ದೇವರು. ಎಲ್ಲಾ ದೇವರಲ್ಲಿ ಇದು ಒಂದು ಅಂದುಕೊಂಡ್ರೆ ದಯಮಾಡಿ ಈ ದೇವರಿಗೆ ಅಲ್ಲಿ ಸೇರಿಸಬೇಡಿ. ಆತನು ಪರಿಶುದ್ಧನು, ದೋಷವಿಲ್ಲದವನು, ಆತನು ಪರಮಾತ್ಮನು, ಸದಮಲ ಸ್ವಾಮಿಯೂ ಆಗಿದ್ದಾನೆ. ಅರ್ಥ ಮಾಡಿಕೊಳ್ಳೋಣ, ಓದೋಣ. ನಾನು ಕರೆದ ಇಸ್ರಾಯೇಲೇ ನನ್ನ ಕಡೆಗೆ ಕಿವಿಗಳು, ನಾನೇ ಪರಮಾತ್ಮನು, ನಾನೇ ಆದಿ ಅಂತ್ಯವು, ನಾನೇ. ನನ್ನ ಕೈ ಭೂಮಿಗೆ ಅಸ್ತಿವಾರವನ್ನು ಹಾಕಿತು. ನಾನೇ ಪ್ರಾರಂಭ, ನಾನೇ ಸಮಾಪ್ತಿ, ನಾನೇ ಆದಿಯು, ನಾನೇ ಅಂತ್ಯವು, ನಾನೇ ವರ್ತಮಾನನು, ನಾನೇ ಭೂತಕಾಲನು, ನಾನೇ ಭವಿಷ್ಯತ್ ಕಾಲದಲ್ಲಿರುವವನು ಮತ್ತು ನಿನ್ನೆ ಈ ಹೊತ್ತು ಸದಾ ಜೀವಿಸುವವನು. ಸದಾ ಜೀವಿಸುವವನು ಆತನು. ಸ್ವಲ್ಪ ವರ್ಷ ಇದ್ದು ಸಾಯುವಂಥವರಲ್ಲ. ದೇವರು ಸದಾ ಜೀವಿಸುವವನು, ಆದಿ ಸಂಭೂತನು ಅಂತ ಆತನ ಹೆಸರು. ಯಾರು? ಆದಿ ಸಂಭೂತನು. ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವವನು. ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಾಳೆಯು ಸದಾ ಕಾಲ ಅದೇ ರೀತಿ ಇರುವವನು. ದೇವರಿಗೆ ಆಯಸ್ಸಾಗಲ್ಲ, ದೇವರು ಮುದುಕನಾಗಲ್ಲ, ನಮ್ಮ ಹಾಗೆ ಚರ್ಮ ಸುಂಡೋಗಲ್ಲ.